ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ 5ನೇ ಭಾಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಯಕ್ಷಗಾನ ವಿದ್ವಾಂಸರು, ಅರ್ಥಧಾರಿ ಹಾಗೂ ಸಾಹಿತಿಗಳಾದ ಡಾ ಎಂ ಪ್ರಭಾಕರ ಜೋಶಿ. ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ರಾಧಾಕೃಷ್ಣ ಕಲ್ಚಾರ್. ನಮಸ್ತೆ. ನಮಸ್ತೆ. ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರನ್ನು ಇಲ್ಲಿ ಸಂದರ್ಶಿಸುವ ವಿಶೇಷ ಸಂದರ್ಭಕ್ಕಾಗಿ ಸಂತೋಷ ಪಡ್ತಾ, ವೈಯಕ್ತಿಕವಾದ ಒಂದು ಪ್ರಶ್ನೆ. ನೀವು ಪ್ರಾರಂಭಿಕ ಹಂತದಲ್ಲಿ ವೇಷಧಾರಿಯಾಗಿ ಕೂಡ ಇದ್ದವರು. ರಂಗಸ್ಥಳದಲ್ಲಿ ಕುಣಿದು ಅರ್ಥ ಹೇಳಿದ್ದೇನೆ, ಕುಣಿತ ಒಂಚೂರು ಕಲಿತು. ಮತ್ತೆ ಯಾಕೆ ಅದನ್ನು ನೀವು ಮುಂದುವರಿಸದೆ ಉಳಿದ್ರಿ? 2-3 ವಿಷಯ. ಒಂದು, ಮಾಳದಲ್ಲಿ ನಮ್ಮ ಊರಿನಲ್ಲಿ ಬಡಗು ತಿಟ್ಟಿದ್ದದ್ದು. ಅಲ್ಲಿ ಹೇಗಿತ್ತು ಅಂದರೆ, ಅದು ಯಾಕೋ ಏನೋ ಸ್ಕೂಲ್ ಡೇಗಳ ಪ್ರಭಾವ. ಬಾರ್ಕೂರು ಬುಡಾನ್ ಸಾಹೇಬರ ಸಾಮಾನು ತರಿಸುವುದು, ವೇಷಭೂಷಣ ಶುದ್ಧ ನಾಟಕದ್ದು. ಕುಣಿತ ಅರ್ಧ ಬಡಗು ತಿಟ್ಟಿದ್ದು, ಹಿಮ್ಮೇಳ ಬಡಗು. ಜೂನಿಯರ್ ವೇಷಧಾರಿಯಾಗಿ ನಮ್ಮ ಮೇಳದ ಮುಖ್ಯ ಪಾತ್ರಧಾರಿಯೂ ನಾನಾಗಿದ್ದೆ. ವಾಲಿವದೆ, ವಾಲಿ, ಚಂದ್ರ ಚರಿತ್ರೆ, ಸುಧರ್ಮ ಕಾಳಗದ ಇದೆಲ್ಲ ಮಾಡಿದ್ದೇನೆ. ನಾನೊಂದು ತಿರುಗಾಟವು ಮಾಡಿದ್ದೇನೆ, ನಿಮ್ಗೆ ಗೊತ್ತಿರ್ಬೋದು. ಸಣ್ಣದು ಕುಳ್ಳು ಮೇಳದಲ್ಲಿ ಶೇಣಿಯವರು ಎಲ್ಲ ಇದ್ದಾಗ, ಕುಡ್ಲ ಅಲ್ಲ ಇರಾ ಸೋಮನಾಥೇಶ್ವರವು. ಆಗ ಅಲ್ಲಿ ಒಂದು ಮಾತುಗಾರನ ಅಗತ್ಯ ಇತ್ತು ಅವರಿಗೆ. ನನ್ನನ್ನು ಒಮ್ಮೊಮ್ಮೆ ಕರ್ಕೊಂಡು, ನನಗೆ ತುಂಬ ಅನುಭವ ಆಯ್ತು ಅದರಲ್ಲಿ. ಅದು ಬೇರೆ. ಅತಿಥಿ ಕಲಾವಿದನಾಗಿ ಇಲ್ಲಿ ಪುರಭವನದಲ್ಲಿ ನಾನು ಕೆಲವು ವೇಷ ನೋಡಿದೆ, ನಾನು ಅದರ ಬ್ಯಾನರ್ಗಳಲ್ಲಿ. ಶೇಣಿಯವರ ನಿವೃತ್ತಿಯ ದಿವಸ ಒಂದು ಅವಿಸ್ಮರಣೀಯವಾಗಿ ನಾನು ಅವರ ಮಾಗಧನಿಗೊಂದು ಬ್ರಾಹ್ಮಣ ಮಾಡಿದ್ದೆ. ಕಟೀಲ್ನಲ್ಲಿಯೂ ಅವರ ಸನ್ಮಾನ ದಿವಸ ಒಂದು ಶುಕ್ರ ಮಾಡಿದ್ದೆ ಅವರ ಬಲಿಗೆ. 1-2 ವೇಷ ಬಡಗುತಿಟ್ಟಿನಲ್ಲಿಯೂ ಮಾಡಿದ್ದೇನೆ. ಕುಣಿತವು ಒಂದು ಸ್ವಲ್ಪ ಗೊತ್ತಿದ್ದ. ನಾನು ಮದ್ದಲೆಗಾರ, ಅಜ್ಜನವರ ಪ್ರಭಾವದಿಂದ ಮತ್ತು ಬೇರೆ ಅನೇಕರ ಸ್ನೇಹಿತರಿಂದಾಗಿ. ಆದರೆ 2-3 ಕಾರಣಗಳಿಂದ ನಾನು ವೇಷ ಮಾಡೋದನ್ನು ಬಿಟ್ಟುಬಿಟ್ಟೆ. ಒಂದು, ವೇಷ ಅಂದರೆ ನಾಟಕ ರತ್ನ ಗುಬ್ಬಿ ವೀರಣ್ಣನವರ ಭಾಷೆಯ ಒಂದು ನುಡಿಕಟ್ಟು ಉಪಯೋಗಿಸ್ತೇನೆ. ಅರಿತ ಕಲಾವಿದನ ಆದರೆ ಸಾಲದ್ರಿ, ನುರಿತ ಕಲಾವಿದನ ಆಗಬೇಕು ಅಂತ. ನೀವು 6 ತಿಂಗಳು ಬಿಟ್ಟು, 1 ವರ್ಷ ಬಿಟ್ಟು ತಾಳಮಂದಿರೆಯಲ್ಲಿ ಅರ್ಥ ಹೇಳ್ಬೋದು. ಆಟ ಹಾಗಾಗೋದಿಲ್ಲ. ನಿಮಗೆ ಮೈ ನುರಿಬೇಕು. ಹಗ್ಗ ಕಟ್ಟಿದ್ದು ನಿಮಗೆ ಬ್ಲಡ್ ಕ್ಲಾಟ್ ಆಗಬಾರ್ದು, ಮೈ ಒಪ್ಪಬೇಕು, ಬೆವರಬಾರ್ದು. ವರ್ಷಕ್ಕೊಂದು 25-30 ವೇಷವೂ ಮಾಡದಿದ್ದರೆ, ಈಗ ನೀವು ವೇಷ ಮಾಡುವವರಲ್ಲ, ಈಗಲೂ ಮಾಡ್ತೀರಾ? ಇಲ್ಲ ಇಲ್ಲ. ಹಾಂ, ಅದೇ, ನೀವು ವೇಷ ಮಾಡಿ ಕುಣಿದವರೇ ಅಲ್ವ. ಒಂದು ಅದು. ಇನ್ನೊಂದು, ನಾನು ವೇಷದಲ್ಲಿ ತಕ್ಕ ಮಟ್ಟಿಗೆ ಹೆಸರು ಗಳಿಸಿದ ಒಂದು ಕಾಲದಲ್ಲಿ, ನನಗೊಂದು 45 ಪ್ರಾಯದಲ್ಲಿ ನನಗೊಂದು ಸಣ್ಣ ಬೆನ್ನು ನೋವು ಬಂತು. ಕುಣಿತದ ಚುರುಕುಳಿಲ್ಲ. 3ನೇದು ಮತ್ತು ಪ್ರಮುಖವಾದ ಕಾರಣ, ನೀವು ಆ ಪ್ರಶ್ನೆ ಕೇಳಿ ತುಂಬ ಒಳ್ಳೆಯದಾಯಿತು. ನಾನು ವಿಮರ್ಶಕನಾಗಿ ಕಲೆ ಹೀಗಿರಬೇಕು ಅಂತ ವಿವರಣೆ, ವ್ಯಾಖ್ಯಾನ ಅಲ್ವಾ, ಅದನ್ನು ಕೊಡುವವ, ಡಿಫೈನಿಂಗ್. ನಾನೇ ತಕ್ಕ ಮಟ್ಟಿಗಾದರೂ ಅದಕ್ಕೆ ಸರಿ ಇರಬೇಡ್ವಾ? ಈಗ ನಾನು ಹೇಳಿದ ವಿಮರ್ಶೆ ಎಷ್ಟು ಮಟ್ಟಕ್ಕೆ ನನ್ನ ವೇಷ ಬಾರದಿರ್ಬೋದು, ಬರಬೇಕಾಗಿಯೂ ಇಲ್ಲ. ಯಾರು ಕವಿಗಳು, ಲಿವಿಸ್ ಅಂತವರು ಆನಂದವರ್ಧನ ಕವಿತೆ ಬರೆದಾಗ ಅದು ಅವರ ವಿಮರ್ಶೆ ಮಟ್ಟಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ. ಆದರೆ ಅಪರೆಂಟ್ ಕಾಂಟ್ರಡಿಕ್ಷನ್, ಎದುರೆದುರು ಕಾಣುವ ವಿರೋಧಾಭಾಸ ಇರಬಾರ್ದು. ನಾನು ಹೇಳುವುದೇನು ಮಾಡುವುದೇನು ಬೇರೆಯವರು ಹಾಗೆ ಹೇಳ್ತಾರೆ ಅಂತಲ್ಲ, ಹೌದು, ನನಗೆ ಕಾಣಬೇಕಲ್ಲ. ನನಗೆ ಖಂಡಿತ ನನ್ನ ವಿಮರ್ಶೆ ಮಟ್ಟಕ್ಕೆ ಇನ್ನೂ ನನ್ನ ವೇಷ ಬರುವುದಿಲ್ಲ ಅಂತ. ನಾ ಪರ್ವದ ಕರ್ಣ ಮಾಡಿದ್ದೇನೆ. ಪ್ರಸಿದ್ಧ ಭಾಗವತರು ಕೆಂಚನಕೆರೆ ದೂಜು ಶೆಟ್ಟರ ಭಾಗವತಿಕೆ ಸರಿ ನೆನಪಿದೆ ನನಗೆ. ತುಂಬ ಖುಷಿ ಪಟ್ಟಿದ್ದಾರೆ. ಆಗ ಕುಣಿತವೂ ಇತ್ತು ನನ್ನಲ್ಲಿ, ಚುರುಕಿತ್ತು. ಮುಣಕೂರು ಸೈಡಲ್ಲಿ, ನಾನು ಕಟೀಲು ಮುಣಕೂರು ಬೆಳಮಣ್ಣ ಏರಿಯಾದಲ್ಲಿ ವೇಷ ಮಾಡಿದ್ದೇನೆ ಸ್ವಲ್ಪ. ಒಂದು, ಈ ಶಾರೀರಿಕ ಅನಾನುಕೂಲತೆಗಳು ಬರುವಾಗ ಮತ್ತು ಈ ರಂಗಭೂಮಿಗೆ ಸಂಬಂಧಪಟ್ಟ ಟ್ರೈನಿಂಗ್, ಅಧ್ಯಯನ, ಕಲಿಯುವಿಕೆ ನನಗೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ್ದರಿಂದ ನಾನು ಅದನ್ನು ನಿಲ್ಲಿಸಿದೆ. ಮತ್ತು ನನ್ನ ಅಭಿರುಚಿಗಳು ಬದಲಾಯಿತು. ನಾನು ಸಣ್ಣ ಪ್ರಾಯದಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ದೆ, ಕ್ರಿಕೆಟ್ ಆಡ್ತಿದ್ದೆ, ಅದು ಬಿಟ್ಟೆ. ನನಗೆ ತುಂಬ ಪ್ರೀತಿಯ ಒಂದು ವಿಷಯವು ಈಜುತ್ತಿದ್ದೆ ನಾನು. ಈಜುವುದನ್ನು ಬಿಟ್ಟು ಕಾರ್ಕಳದಲ್ಲಿ ರಾಮಸಮುದ್ರದ ಸುತ್ತ ಬೆಳೆದ ಹುಡುಗರಿಗೆಲ್ಲ ಈಜುವಿಕೆ ಸಹಜ ಅಲ್ವಾ, ಅದು ಬಿಟ್ಟೆ. ಹಾಗೆ ವಿ ಶುಡ್ ನೋ ಹೋಲ್ಡ್ ಥಿಂಗ್ಸ್, ವಿ ಶುಡ್ ಆಲ್ಸೋ ನೋ ಹೌ ಟು ಲೀವ್ ಥಿಂಗ್ಸ್. ನಮಗೆ ಹಿಡಿಲಿಕ್ಕೆ ಗೊತ್ತಿದ್ದ ಹಾಗೆ ಬಿಡಲಿಕ್ಕೂ ಗೊತ್ತಿರಬೇಕು. ಹಾಗೆ ನನ್ನ ವಿಮರ್ಶೆ ಕನ್ಸಿಸ್ಟೆನ್ಸಿ, ತಾತ್ವಿಕತೆ ಅದು ಉಳಿದು ಬರಬೇಕನ್ನೋ ಪ್ರೀತಿಯಿಂದಲೇ ನಾನು ಬಿಟ್ಟದ್ದು. ಈಗ ನೀವು ನಿಮ್ಮ ಉದ್ಯೋಗದ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೆ, ದೀರ್ಘಕಾಲ ವೃತ್ತಿಯಾಗಿ ದುಡಿದವರು. ಜೂನಿಯರ್ ಕಾಲೇಜಿನ ಉಪನ್ಯಾಸಕರಾಗಿ, ಆಮೇಲೆ ಪ್ರಿನ್ಸಿಪಾಲ್ ಆಗಿ ನಿವೃತ್ತರಾದವರು. ಈ ಶಿಕ್ಷಣ ಕ್ಷೇತ್ರದ ಬಗ್ಗೆ
ನಿಮ್ಮ ನೋಟಗಳೇನು? ವಿಶೇಷತಃ ಈ PUC ಹಂತದ ಈಗ ಮತ್ತೆ ಅದು ಬದಲಾವಣೆಯನ್ನು ಕಾಣ್ತಾ ಇದೆ. ಅದೇ ನಾನು ಆರಂಭದಲ್ಲೇ ಕಾರ್ಕಳದಲ್ಲಿ ಹೈಸ್ಕೂಲು ಅಧ್ಯಾಪಕರಾಗಿದ್ದೆ, 1 ವರ್ಷ ಕಾಲೇಜು ಅಧ್ಯಾಪಕರಾಗಿದ್ದೆ, ದೀರ್ಘಕಾಲ ಬೆಸೆಂಟ್ ಕಾಲೇಜಲ್ಲಿದ್ದೆ. ಮತ್ತು ನೀವು ಸಂಘಟನೆಗಳಲ್ಲಿ ಕೂಡ ಕೆಲಸ ಮಾಡಿದವರು, ಒಂದು ತಾತ್ವಿಕವಾದ ಒಂದು ಚೌಕಟ್ಟನ್ನು ಕಲ್ಪಿಸಿಕೊಟ್ಟವರು. ಅಧ್ಯಾಪಕ ಸಂಘಟನೆಯಲ್ಲಿಯೂ ನಾನಿದ್ದೆ. ಮತ್ತು ನಮ್ಮ ಪೀರಿಯಡು ಅದೇನು ಹೋರಾಟಗಳ ಕಾಲವೇ ಆಗಿತ್ತು. ರಾಜ್ಯ ಮಟ್ಟದ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಒಂದು ಏನಂದರೆ, ಶಿಕ್ಷಣ ಕ್ಷೇತ್ರದ ಆಮೂಲಾಗ್ರ ಬದಲಾವಣೆ ನಮ್ಮಲ್ಲಿ ಅಗತ್ಯವಾಗಿದೆ, ಹಾಗೆ ಸುಲಭವೂ ಇಲ್ಲ. ಅದು ಶಿಕ್ಷಣ ಕ್ಷೇತ್ರಕ್ಕೆ ನಾವು ವ್ಯಯಿಸುವ ಮೊತ್ತ ಹೆಚ್ಚಾಗಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆ ಎಲ್ಲ ದುಡ್ಡು ಮಾಡಲಿಕ್ಕೆ ಇರುವುದು ಇದೆಲ್ಲ ಅಲ್ಲ, ಇದೆಲ್ಲ ತಪ್ಪು ಅಭಿಪ್ರಾಯಗಳು. ಈಗ ಅದು ಬಂದಿರೋದು ನಮ್ಮ ಪ್ರದೇಶದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡಿದ ಕೆಲಸ ಏನು? ಇವತ್ತು ನಾನು ಕಲಿತ ಎಲಿಮೆಂಟ್ರಿ ಶಾಲೆ ಅಸ್ತಿತ್ವದ ಸಂಕಟವನ್ನು ಅನುಭವಿಸ್ತಾ ಇದೆ, ಕ್ರೈಸಿಸ್ ಆಫ್ ಎಕ್ಸಿಸ್ಟೆನ್ಸ್. ನೀವು ಕನ್ನಡ ಶಾಲೆಗಳ ಮಟ್ಟಿಗೆ, ಅದು ಎಲಿಮೆಂಟ್ರಿ ಹೈಸ್ಕೂಲ್ಗಳ ಮಟ್ಟಿಗಾದರೂ ಗ್ರ್ಯಾಂಟಿನಲ್ಲಿ ತಾರತಮ್ಯ ಮಾಡಬಾರ್ದು, ಸರ್ಕಾರಿ ಇಲಾಖೆಗೆ ಸರಿಯಾಗಿ ಮಾಡಬೇಕು. ಈಗ ಎಷ್ಟು 5-6% ಎಷ್ಟು ಶಿಕ್ಷಣಕ್ಕೆ ಕೊಡೋದು? ಅದು 10%ಗಾದರೂ ಬಾರದಿದ್ದರೆ ಇದು ಉದ್ಧಾರ ಆಗೋದಿಲ್ಲ. UGC, ಯೂನಿವರ್ಸಿಟಿ ಬೋರ್ಡು, PUC ಬೋರ್ಡು, SLC ಬೋರ್ಡ್ ಇವುಗಳಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು. 3 ಮಟ್ಟದಲ್ಲಿಯೂ ಇನ್ಪುಟ್ಟು ಅಂದರೆ ಸಿಲೆಬಸ್ಸು, ಮೆಥಡು, ಆರ್ಗನೈಸೇಷನು. ಈಗ ಶಿಕ್ಷಣ ಅಂದರೆ ಏನು? ಪರೀಕ್ಷಾ ಪದ್ಧತಿ ಅಥವಾ ಕಲಿಸುವುದು ಮಾತ್ರ ಅಲ್ಲ, ಕಲಿಸುವ ವಸ್ತು, ಪಠ್ಯಕ್ರಮ, ಅದರ ಸಂಘಟನೆ, ಪೀರಿಯಡು, ಸಮಯ, ಶಾಲೆ ನಡಿಬೇಕಾದ ಕ್ರಮ, ಸಹಪಠ್ಯ ಚಟುವಟಿಕೆ ಅಥವಾ ಪಠ್ಯೇತರ, ಶಿಕ್ಷಕನ ಮರುಶಿಕ್ಷಣ, ರೀಟ್ರೈನಿಂಗ್ ಆಫ್ ಎ ಟೀಚರ್ ಇಂಪಾರ್ಟೆಂಟ್. ನಾನು ನನ್ನ ಇಡೀ ಜೀವಮಾನದಲ್ಲಿ ನಾನು ಅಕೌಂಟೆನ್ಸಿ, ಕಾಮರ್ಸ್ ಕಲಿಸಿದವ, ಬಹುತೇಕ ಭಾಷೆ, ಇಕನಾಮಿಕ್ಸ್ ಎಲ್ಲ ಚೂರು ಕಲಿಸಿದವ. ನಾನು ರಿನ್ಯೂ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಹೊಸ ಪ್ರಯೋಗ ಮಾಡಿದ್ದೇನೆ. ಅಕೌಂಟೆನ್ಸಿಯಲ್ಲಿ ನಾನು ಮಾಡಿದ ಪ್ರಯೋಗದ ಮೇಲೆ ಒಂದು ಪುಸ್ತಕ ಬರೀಬೇಕು ಅಂತಿದ್ದರೆ ಉದಾಸೀನದಲ್ಲಿ ಇನ್ನವಿತ್ತು. ಶಿಕ್ಷಕ ತಾನು ನಿತ್ಯ ಕಲಿಬೇಕು, ಇದು ಹಳೆ ಮಾತು, ಆದರೂ ಹೌದು. ವಿದ್ಯಾರ್ಥಿಗಳ ಮಟ್ಟ, ನನಗೆ ಜೂನಿಯರ್ ಕಾಲೇಜಿನಲ್ಲಿ ಸಿಕ್ಕಿದ ಚಾಲೆಂಜ್ ಏನಂದರೆ, 35-36 ಮಾರ್ಕ್ ತೆಗೆದು CT ಪಡೆದವರು ಇದ್ದಾರೆ, 80 ಪಡೆದವರು ಇದ್ದಾರೆ. ನಾವು ತೀರಾ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದರೆ ಅವರಿಗೆ ಬೋರ್ ಆಗ್ತದೆ. 60 ಮಾರ್ಕಿನ ಮೇಲೆ ಇದ್ದ ಮಕ್ಕಳನ್ನೇ ತೆಕ್ಕೊಳ್ತಾ ಇದ್ದ ಕಾಲೇಜಲ್ಲಿ ಪಾಠ ಮಾಡೋದು ಸುಲಭ ಹೇಳೋದು ನಾನು. ಏನು ಕಷ್ಟ ಇಲ್ಲ, ಅದು ಒಂದು ರೀತಿಯ ಟಾರ್ಗೆಟ್ ಆಡಿಯನ್ಸ್, ಹಿಟ್ರೋಜಿನಸ್, ಬಡವರು, ಪಾಪ, ದೊಡ್ಡ ಹಿನ್ನೆಲೆ ಇಲ್ಲದವರು, ಅಂಥ ಅನಕ್ಷರಸ್ಥ ಇದರಲ್ಲಿ ಬಂದವರು, ಅವರು PUCಗೆ ಬರೋವರೆಗೂ ಒದ್ದಾಡಿ ಬರುವವರು, ಅವರಿಗೆ ಕೆಲಸದಲ್ಲಿ ಒಂದು ಸಂತೋಷ ಇದೆ, ನಾರವನ್ನು ಎನ್ರಿಚ್ ಮಾಡಿದ್ದೇನೆ ಅಂತ. ನನ್ನ ಇನ್ನೊಂದು ಅಭಿಪ್ರಾಯ ಸ್ವಲ್ಪ ಕ್ರಾಂತಿಕಾರಕವಾಗಿ ಕಾಣಬಹುದು. 1ನೇ ಕ್ಲಾಸಿನಿಂದ ಡಿಗ್ರಿಗಾಗುವಾಗ ಈಗ ಎಷ್ಟು ವರ್ಷ? 8ರವರೆಗೆ ಪ್ರಾಥಮಿಕ ಶಾಲೆ. ಹೌದು, ಅದೇ 9, 10, 11, 12 ಒಟ್ಟಾಯಿತು. ಹೌದು, ಈಗ ಡಿಗ್ರಿ 4 ವರ್ಷ ಆಯಿತಾ? ಒಟ್ಟಿಗೆ ಎಷ್ಟಾಯಿತು? PUCಗೆ ಆಗುವಾಗ 12th. ಹೌದು 12 ಡಿಗ್ರಿ 3, 15 ವರ್ಷ ನಿಮ್ಮ ಬಾಲ್ಯ ಜೀವನದ್ದು ಕೊಡುವಷ್ಟು ಇನ್ಪುಟ್ ನೀವು ಕೊಡ್ತಾ ಇದ್ದೀರಾ. ಹೈಸ್ಕೂಲ್ 8 ಅಥವಾ 9 ವರ್ಷ ಸಾಲದ? PUC 1 ವರ್ಷ ಸಾಕು. ಈಗ ಎಕ್ಸ್ಪ್ಲೋರ್ಡ್ ಆಗಿದೆ ನಾಲೆಜ್, ಎಲ್ಲ ಮಾಧ್ಯಮಗಳಲ್ಲಿ ಸಿಗ್ತದೆ. 2 ವರ್ಷ PUC ಬೇಡ, ಡಿಗ್ರಿ 2 ವರ್ಷ ಸಾಕು. ಮತ್ತು ಟರ್ಮಿನಲ್ ಕೋರ್ಸ್ ಮಾಡಬೇಕು. 9ನೇ ಕ್ಲಾಸಲ್ಲೇ ಡಿಸೈಡ್ ಮಾಡಬೇಕು ನಾನು ಯಾವುದಕ್ಕೆ ಹೋಗುವ ಅಂತ. ವೃತ್ತಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ. ಈಗ ನಮ್ಮಲ್ಲಿ 120 ಕೋಟಿ ಜನಸಂಖ್ಯೆ, ಸ್ಕಿಲ್ ವರ್ಕರ್ಸ್ ಇಲ್ಲ. ರಿಪೇರ್ನಿಂದ ಹಿಡಿದು ಟೆಕ್ನಿಷಿಯನ್ನವರೆಗಿನ ಯಾಕಿಲ್ಲ? ನಾವು ಒಂದೇ ರೀತಿಯ ಅಚ್ಚಿನಲ್ಲಿ ಅಚ್ಚು ಹೋಯ್ತಾ ಇದ್ದೇವೆ. ಸಾಕ್ಷರರನ್ನು ಮಾಡ್ತೇವೆ, ಪರಿಣತರನ್ನು ಅಲ್ಲ. ಅದು ಎಜುಕೇಟೆಡ್ ಇರ್ಬೋದು, ನಾನು ಅದಕ್ಕೆ ಮಹತ್ವ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಶಿಕ್ಷಣಕ್ಕೆ ಜ್ಞಾನವೇ ಉದ್ದೇಶ, ಹಾಗೆ ಹೀಗೆ ಅಂತ ಆದರ್ಶ ಮಾತಾಡೋದಲ್ಲ. ಅನ್ನಕ್ಕಾಗಿ ಶಿಕ್ಷಣ ಅಲ್ಲ, ಜ್ಞಾನಗಳು. ಅದು ವೇದ ಕಲಿಯುವುದಾ? ಚತುರ್ವೇದ ದೊಡ್ಡದು ಹೇಳ್ತೇವೆ, ಭಗವದ್ಗೀತೆ ದೊಡ್ಡದು ಹೇಳ್ತೇವೆ, ಅದನ್ನೇ ಬಾಯ್ಪಾಠ ಮಾಡಿದರೆ ಅನ್ನ ತಿನ್ನೋದೆಂತದವ? ಶಿಕ್ಷಣದಲ್ಲಿ ಜ್ಞಾನ, ಕೌಶಲ, ಬುದ್ಧಿ ವಿಸ್ತಾರ, ಒಬ್ಬ ನಾಗರಿಕನಾಗಿ ಆಧುನಿಕವಾಗಿ ಹೇಗೆ ಬದುಕಬೇಕೆನ್ನುವ ಸಮಾಜಕ್ಕೆ ಅಡಾಪ್ಟೇಷನು, ಸಾಮಾಜಿಕ ನಾಗರಿಕ ಪ್ರಜ್ಞೆ, ಕುಟುಂಬ ಪ್ರಜ್ಞೆ, ಇದನ್ನೆಲ್ಲ ತುಂಬಿಸಬೇಡ್ವಾ? ನಮ್ಮ ಇಂಜಿನಿಯರಿಂಗ್ ಕಾಲೇಜನ್ನು ಇಟ್ಟುಕೊಳ್ಳಿ, ಲೇಟೆಸ್ಟ್ ಗೊತ್ತಿಲ್ಲ ನನಗೆ, ನಮ್ಮ ಸುರತ್ಕಲ್ಲ, ಹೈದರಾಬಾದ, ಬೆಂಗಳೂರು ಎಲ್ಲ ಇದೆ. ಅದೇನನ್ನು ಮಾಡಬೇಕು? ಸಾಮಾನ್ಯ ಇಂಜಿನಿಯರಿಂಗನ್ನು ಕಲಿಸಬೇಕು, ಪರಿಣತರನ್ನು ತಯಾರು ಮಾಡಬೇಕು. ಸ್ಥಳೀಯವಾಗಿ ಕರಾವಳಿಯಲ್ಲಿ 15 ದಿವಸ ಮಳೆ ಬಂದ ಕೂಡಲೇ ಕರಗಿ ಹೋಗುವ ಭೂಮಿ, ಅದಕ್ಕೊಂದು ಡಾಮರನ್ನು ತಯಾರು ಮಾಡದಿದ್ದರೆ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ ಅದು. ಒಂದು ಯೂನಿವರ್ಸಿಟಿ ತನ್ನ ಸುತ್ತಮುತ್ತಲಿನ 10 ಗ್ರಾಮಗಳಿಗೆ ಪ್ರಯೋಜನ ಮಾಡದೆ ಎಲ್ಲೆಲ್ಲಿಂದಲೋ ಬರುವ 10,000 ವಿದ್ಯಾರ್ಥಿಗಳನ್ನು ಕಲಿಸಿದರೆ ಸಾಕೆ? ಪಠ್ಯೇತರ ಚಟುವಟಿಕೆ ಬೇಕು. ಅದರ ಬಗ್ಗೆ ನಾವು ಸ್ವಲ್ಪ ಒತ್ತಡ ಕೊಟ್ಟು ಮಾತಾಡ್ತೇವೆ. ಅದನ್ನು ಅತಿರೇಕ ಮಾಡಿದರೆ
ವಿದ್ಯಾರ್ಥಿಯ ಭವಿಷ್ಯ ಏನು? ಮಾರ್ಕು ಮಾರ್ಕು ಮಾರ್ಕು. ನಾನು ವಿದೇಶದಲ್ಲಿ ಹೋದ ಮೇಲೆ ನನಗೆ ಕಂಡ ಅನುಭವ ಹೇಳ್ತಾನೆ. ನಾನು ಮಾರ್ಕಿಗೆ ವಿರೋಧಿ ಅಲ್ಲ, ಪಡೆಯುವವರು ಪಡೀರಿ. ನಾನೆಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ವಿದಾಯ ಭಾಷಣದಲ್ಲಿ ಹೇಳ್ತೇನೆ, ಮಕ್ಕಳೇ ಫೇಲ್ ಆದರೆ ಹೆದರಬೇಡಿ. ಫೇಲ್ ಆಗಬೇಕು ಅಂತ ಅರ್ಥ ಅಲ್ಲ. ಫೇಲ್ ಆಗಿ ಸಪ್ಲಿಮೆಂಟ್ರಿಗಾಗಿ ಕಾದವರಿಗೆ ದೊಡ್ಡ ಸ್ಥಾನಗಳು ಬಂದಿದೆ. ಸಪ್ಲಿಮೆಂಟ್ರಿವರೆಗೆ 3 ತಿಂಗಳು ಕಂಪ್ಯೂಟರ್ ಕಲೀರಿ, ಆಗ ನಿಮಗೆ ಸಪ್ಲಿಮೆಂಟ್ರಿಯೇ ಬೇಡದೇ ಆಗ್ಬೋದು. ಗೊತ್ತಿಲ್ಲ, ನೋಡು ವಿದೇಶದ ಅನುಭವ ಹೇಳ್ತೇನೆ. ಅಲ್ಲಿ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೂಡ ಬೇಡ ಅವರಿಗೆ. HOD ದುರುಪಯೋಗ ಆಗ್ತದೆ. HOD ಹತ್ರ ದುರುಪಯೋಗ ಆಗಿದೆ. ಸೆಕೆಂಡ್ ಕ್ಲಾಸು ಸ್ವಾಮಿ, ಅತ್ಯುತ್ತಮ ಸ್ಥಾನಗಳಲ್ಲಿದ್ದಾರೆ ಅಮೇರಿಕಾದಲ್ಲಿ. ನೀವಿಲ್ಲಿ 97, 98 ರ್ಯಾಂಕು, 8 ಗೋಲ್ಡ್ ಮೆಡಲು, 10 ಗೋಲ್ಡ್ ಮೆಡಲ್, ಯಾವುದಕ್ಕೂ ಅವರು ಬೆಲೆ ಕೊಡೋದಿಲ್ಲ. ನೀವೇನು ಮಾಡ್ತೀರಂತ. ಅಪ್ಲೈಡ್ ಬೇಕು, ಜೀವನಕ್ಕೆ ಹೊಂದಿಸಿ ಶಿಕ್ಷಣ ಇರಬೇಕು. ಅಮೇರಿಕಾ ಅವರ ಬಗ್ಗೆ ನಮಗೆ ಅಭಿಪ್ರಾಯ ಭಿನ್ನಾಭಿಪ್ರಾಯ ಏನೇ ಇರಲಿ, ಎಲಿಮೆಂಟ್ರಿಯಿಂದ ಅವರು ಮಕ್ಕಳನ್ನು ತಯಾರು ಮಾಡೋದು ನೋಡಿ. ಆ ಶಾಲೆ ವಲಯದ ಹೊರಗೆ ನೀವು ಹೋಗಲೇಬಾರ್ದು. ನೀವು ವಾಹನ ಹತ್ತಿಕೊಂಡು ಎಲ್ಲಿಯೂ ಇಂಗ್ಲೀಷ್ ಶಾಲೆಗೆ ಹೋಗೋ ಪ್ರಶ್ನೆ ಇಲ್ಲ. ಅಲ್ಲಿ ಇಂತಿಷ್ಟು ಏರಿಯಾದ ಒಳಗೆ ಸ್ಕೂಲ್ ಝೋನ್ ಇದೆ, ಅಲ್ಲಿಯೇ ಕಲಿಬೇಕು. ಅಲ್ಲಿಂದಲೇ ನಿಮಗೆ ಸೆಲ್ಫ್ ಹೆಲ್ಪು, ಚಿಂತನೆ ಕಲಿಸುವ ಕ್ರಮ ಅವರು ನೋಡಬೇಕು. ಮತ್ತು ಸ್ಕಿಲ್, ನಾಲೆಜ್, ಅಪ್ಲಿಕೇಶನ್, ಲೈಫ್, ಈ 4 ಪೆಡಗೋಗಿಯ ಒಳಗೆ, ಟೆಕ್ಸ್ಟಿನ ಒಳಗೆ, ಸಿಲೆಬಸ್ನ ಒಳಗೆ ಅವರು ತರುವ ಕ್ರಮ, ಅವರಿಂದ ನಾವು ಕಲಿಬೇಕಾದ್ದು ತುಂಬ ಇದೆ. ನಮ್ಮಲ್ಲಿ 70ನೇ ಇಸುವವರೆಗೆ ಶಿಕ್ಷಣ ಸುಧಾರಣೆ ದೊಡ್ಡ ಪ್ರಯತ್ನಗಳೇ ನಡೆಯಲಿಲ್ಲ. ಈಗ ನಾವು ಹೇಳ್ತೇವೆ ಆರ್ಟ್ಸ್ ಕ್ಲೋಸ್ ಆಗಿದೆ. ಕ್ಲೋಸ್ ಆಗದೆ ಎಂಥದ್ದು ಮಾಡೋದು ಸ್ವಾಮಿ? ಈಗ ನೀವು ಕನ್ನಡ MA ಆಗಿ ಸುಲಭವಾಗಿ ಲೆಕ್ಚರ್ ಆಗಿ ಬಂದವರಲ್ವ. ಈಗ ಕನ್ನಡ MA ಎಷ್ಟು ತಯಾರಾಗ್ತದೆ ಕರ್ನಾಟಕದ ಒಳಗೆ ಹೊರಗೆ? ಒಂದು 700-800 ತಯಾರಾಗೋದಿಲ್ವ ಟೋಟಲ್ ಎಲ್ಲ ಯೂನಿವರ್ಸಿಟಿ. ಅವ್ರು ಏನು ಮಾಡಬೇಕು ಹೇಳಿ? ಈಗ ಪ್ರಶ್ನೆ ಅನ್ನಕ್ಕಲ್ಲ ಶಿಕ್ಷಣ ಅಂದರೆ ಅನ್ನ ತಿನ್ನೋದು ಮಣ್ಣು ತಿನ್ನುವುದಾ? ಆದ್ದರಿಂದ ಕೂಡಲೇ ಶಿಕ್ಷಣದ ವೃತ್ತೀಕರಣ, ಶಿಕ್ಷಣದ ನಾಗರಿಕೀಕರಣ ಮತ್ತು ಸುಲಭೀಕರಣ 3 ಎಲ್ಲವರಿಗೆ ಎಲ್ಲ ಬೇಡ, ಎಲ್ಲವರು ಎಲ್ಲ ಕಲಿಬೇಕಾಗಿಲ್ಲ. 1-2 ಕೋರ್ಸ್ ಕಲ್ತವರಿಗೂ ಸರ್ಟಿಫಿಕೇಟ್ ಕೊಡಿ. ನೀವು ಪ್ಯಾಕೇಜ್ 14 ಸರ್ಟಿಫಿಕೇಟ್, 14 ಸಬ್ಜೆಕ್ಟ್ ಎಲ್ಲ ಕಲ್ತವನಿಗೆ BCom BSc ಹಾಗೆ ಮಾಡಬೇಡಿ. ಆಸಕ್ತರಿಗೆ ಆಸಕ್ತಿಯ ಶಿಕ್ಷಣ. ಹಿ ಹ್ಯಾಸ್ ಅಟೆಂಡೆಡ್, ಪಾಸ್ಡ್ 3 ಸಬ್ಜೆಕ್ಟ್ಸ್ ವಿತ್ ಇಷ್ಟು ಕ್ರೆಡಿಟು. ಪರಿಣತಿ ಬೇಡ ಅಂತ ಅರ್ಥ ಅಲ್ಲ. ನೋಡಿ ಕಲ್ಚರ್ರೆ, PUC 2 ವರ್ಷ, ಡಿಗ್ರಿ 3 ವರ್ಷ ಕಲ್ತವರು ಎಷ್ಟು ಜನ ಶುದ್ಧವಾಗಿ ಒಂದು ಅರ್ಧ ಪೇಜ್ ಕನ್ನಡದಲ್ಲಿ, ಅರ್ಧ ಪೇಜ್ ಇಂಗ್ಲೀಷಲ್ಲಿ ಬರೆದಾರ? ಸಂತೋಷ ಅಂದರೆ ಬೇಸರದಿಂದ ಈ ಮಾತು ಹೇಳ್ತೇನೆ. ಹೌದು, ನಾನು PUCಗೆ ಬಂದಾಗೆಲ್ಲ ಪ್ರಯತ್ನ ಮಾಡಿದ್ದೇನೆ. ಒಂದೊಂದು ಪ್ಯಾರ ನಿಮ್ಮ ಇಷ್ಟದ ವಿಷಯ ಬರೀರಿ ಮಕ್ಕಳೇ, ಅಡ್ವಾನ್ಸ್ ಅಲ್ಲ. ನನ್ನ ಮನೆ, ಮೈ ಫಸ್ಟ್ ಡೇ ಇನ್ ದ ಸ್ಕೂಲ್, ದ ರೋಡ್, ದ ಬಸ್ ಸ್ಟಾಪ್, ದ ಜಾಕ್ ಫೋರ್ಟ್ ಟ್ರೀ, ದ ಫಿಲ್ಮ್ ಥಿಯೇಟರ್, ಕಡಲೆ ಶಾಪಿನ ಮೇಲೆ ಬರೀರಿ ಹೇಳಿದೆ ನಾನು. ಐಸ್ ಕ್ರೀಮ್ ಲೇಖನ ಬರೀರಿ. ನಿಮಗೆ ಐಸ್ ಕ್ರೀಮ್ನ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟುಂಟು, ಶಬ್ದಗಳೇ ಎಷ್ಟು ಗೊತ್ತುಂಟು, ಹೇಗೆ ವಾಕ್ಯ ರಚನೆ. ಅನ್ಫಾರ್ಚುನೇಟ್ಲಿ 10ರಲ್ಲಿ 6-7 ಮಕ್ಕಳು ಅಟ್ಟರ್ ಫೇಲಿಯರ್. ಅಲ್ಲ, ಅದರಲ್ಲಿ 2 ಕಾರಣಗಳು ಉಂಟಲ್ಲ. ಒಂದು ವಿಷಯದ ಮಾಹಿತಿ ಇಲ್ಲದಿರುವುದು, ಒಂದು ಇನ್ನೊಂದು ಭಾಷೆಯ ಹಿಡಿತ ಇಲ್ಲ, ಬುಡದಿಂದ ಅದಕ್ಕೆ ಪ್ರಾಶಸ್ತ್ಯ ಇಲ್ಲ. ಅದನ್ನು PUC ಶಿಕ್ಷಣವನ್ನೇ ಕಾನ್ಸಂಟ್ರೇಟ್ ಮಾಡಿ ಹೇಳೋದಾದರೆ, PUCಗೆ ಪೂರಕವಾಗಿ ಬರುವ ಮೊದಲ ಶಿಕ್ಷಣದ ಜವಾಬ್ದಾರಿ, PUC ಶಿಕ್ಷಕರ ಶಿಕ್ಷಣದ ಜವಾಬ್ದಾರಿ ಹೆಚ್ಚಿದೆ. ಜ್ಞಾನ, ಭಾಷಾ ಕೌಶಲ, ತಿಳುವಳಿಕೆ, ಯಾವುದನ್ನು ಸರಳವಾಗಿ ಅದೆಲ್ಲ ಬೇಡ. ಈಗ ನೋಡಿ, ಇಷ್ಟೆಲ್ಲ ಹೇಳಿದ ಮೇಲೂ ಸೈನ್ಸ್ ಸಬ್ಜೆಕ್ಟ್ನವರಿಗೆ ಲ್ಯಾಂಗ್ವೇಜ್ ಬೇಕು ಅಂತಿಲ್ಲ. ವಾಟ್ ಡು ಯು ಮೀನ್? ಬರೆಯೋದು ಲ್ಯಾಂಗ್ವೇಜ್ನಲ್ಲಿ ಅಲ್ವಾ? ಅದನ್ನು ಭಾಷೆಯಲ್ಲಿ ಬರೆಯೋದಲ್ಲ, ಅದು ಶುದ್ಧ ಬೇಡವಾ? ಅದು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜಿಗೆ ಸ್ಟ್ರೆಸ್ ಕೊಡಬೇಕು, ಮಹತ್ವ ಕೊಡಬೇಕು. ಇಂಥ ಸುಧಾರಣೆಗಳಿಗೆ ಸಮಗ್ರವಾದ ಒಂದು ಸತತ ಚಿಂತನ ಆಗ್ತಾ ಹೋಗಬೇಕು. ಶಿಕ್ಷಣದಲ್ಲಿಯೂ ಎಲಿಮೆಂಟ್ರಿಯಲ್ಲಿ ಕೂಡ ಆಗಬೇಕಾದ ಕೆಲಸ ತುಂಬ ಇದೆ. ಇದು ಹೇಗೆ ಆಗೋದು? ರಾಜಕೀಯದಿಂದ ಮೇಲೆ ಹೋಗಿ ಚಿಂತನೆ ಮಾಡಬೇಕಾದ ಅಗತ್ಯ ಇದೆ. ಜೋಶಿ ಸರ್ ಅವರೇ, ಶಿಕ್ಷಣ ಕ್ಷೇತ್ರದಲ್ಲಿ ಈ ಸಂಘಟನೆಗಳಲ್ಲಿ, ಹೋರಾಟಗಳಲ್ಲಿ ತಾವು ಪಾಲ್ಗೊಂಡವರು, ಆ ಅನುಭವಗಳನ್ನು ಸ್ವಲ್ಪ ವಿಸ್ತರಿಸ್ಬೋದಾ? ನಾನು ಇಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಸದಸ್ಯನಾಗಿದ್ದ ಕಾಲದಲ್ಲಿ ಕೆಲವು ಸಮಸ್ಯೆಗಳಿತ್ತು. ಒಂದು ವ್ಯಾಪಕವಾಗಿ ರಾಜ್ಯ ಮಟ್ಟದ್ದು ಶಿಕ್ಷಣ ಸುಧಾರಣೆಯಿಂದ ತೊಡಗಿ ಸಂಘಟನಾತ್ಮಕ ಸಮಸ್ಯೆ. ಇನ್ನೊಂದು ಇಮಿಡಿಯೇಟ್ ನಮಗೆ ಬಂದದ್ದೇನೆಂದರೆ, ಅಧ್ಯಾಪಕರಿಗೆ ಗ್ರಾಂಟಿನ ಏಡಿನ ಕೊರತೆ. 3-4 ತಿಂಗಳು ಅಂದರೆ ನೀವು PU ಅಧ್ಯಾಪಕರ ಸಂಘದ ಜಿಲ್ಲಾಧ್ಯಕ್ಷನಾಗಿದ್ದೆ, ನಾನು ಕೇಂದ್ರೀಯ ಸಮಿತಿ ಸದಸ್ಯನಾಗಿದ್ದೆ. ನಾವೊಂದು ಬೋರ್ಡ್ ಹಾಕಿದ್ದ, ನೀವು ನೋಡಿರ್ಬೋದು, ಬೆಸೆಂಟಿನ ಹತ್ರ. 4 ತಿಂಗಳಿಂದ ಇಲ್ಲಿ ಸಂಬಳ ಬಾರದಿದ್ರು ನಾವು ದುಡಿಯುತ್ತಾ ಇದ್ದೇವೆ ಅಂತ. ಅದೇ ಒಂದು ಪ್ರತಿಭಟನೆಯ ರೂಪ. ನಮಗೆ ಇಲ್ಲಿ ಅದರಲ್ಲಿ ಸಮಸ್ಯೆ ಇದೆ. ಪ್ರೈವೇಟ್ ಕಾಲೇಜಸ್ಸಿನವರ ಸಮಸ್ಯೆ ಬೇರೆ,
ಸರ್ಕಾರಿ ಕಾಲೇಜುಗಳ PU ಶಿಕ್ಷಕರ ಸಮಸ್ಯೆ ಬೇರೆ, ನಾವು ಒಟ್ಟಾಗಲಿಲ್ಲ, ಹೌದು. ಆಗುವುದಿಲ್ಲ. ಯಾಕಂದರೆ ಅವರ ಪ್ರಾಬ್ಲಮ್ಸ್ ಬೇರೆ. ಕಡೆಗೆ ಒಂದು ಕಾಮನ್ ಕೋಆರ್ಡಿನೇಷನ್ ಕಮಿಟಿ, ಸಮನ್ವಯ ಸಮಿತಿ ಮಾಡಿದ್ದೇವೆ. ಶಿಕ್ಷಕೇತರರು ನಮ್ಮ ಕಾಲದಲ್ಲಿ, ನಾನು ಅಧ್ಯಕ್ಷನಾಗಿದ್ದ ಕಾಲದಲ್ಲಿ ತೆಕ್ಕೊಂಡೆವು ನಾವು ಶಿಕ್ಷಕೇತರ ಸಿಬ್ಬಂದಿ ಅವರ ಅದಕ್ಕಾಗಿ ನಾವು ಬೈಲಾ ಎಲ್ಲ ಚೇಂಜ್ ಮಾಡಿ ವಿಸ್ತರಿಸಿದ್ದೇವೆ. ಗ್ರ್ಯಾಂಟ್ ಕೊಡದಿದ್ದಾಗ ನಾವು ಹೋರಾಟ ಮಾಡಬೇಕಾಯಿತು. ಹೋರಾಟದ ಫಲವಾಗಿ ನಾನು ಕೋರ್ಟಿಗೆ ಹೋದೆ. ಏನಾಯಿತು ಅಂದರೆ ಇಂಟ್ರೆಸ್ಟಿಂಗ್, BV ಆಚಾರ್ಯ ಪ್ರಸಿದ್ಧ ದೊಡ್ಡ ವಕೀಲರು, ಅವರು ನನ್ನ ವಕೀಲರಾಗಿದ್ದವರು. ನಾನು ಆ ಪೀರಿಯಡಲ್ಲೇ ಅವರು ಅಡ್ವೊಕೇಟ್ ಜನರಲ್ ಆದರು ಸರ್ಕಾರದ, ನಮಗೆ ಎದುರು ವಕೀಲರಾದರು. ಬೇರೆ ವಕೀಲರನ್ನು ಕೊಟ್ಟರು, ಹೋರಾಟ ನಡೀತು. ಕೇಸ್ ನನ್ನದು ಟೆಕ್ನಿಕಲಿ ಫೇಲ್ ಆಯಿತು. ನಾನು ಪಾರ್ಟೀಸ್ ಮಾಡಿದ್ದು ಸರಿ ಇಲ್ಲ. ಮತ್ತು ಗ್ರಾಂಟಿನೈಡ್ ಕೋಡ್ನಲ್ಲಿ ಒಂದು ರೈಡರ್ ಉಂಟು ನೋಡಿ, ಬುದ್ಧಿವಂತಿಕೆಯಿಂದ ಯಾರೋ ಮೊದಲೇ ಇಟ್ಟಿದ್ದಾರೆ, ಗ್ರಾಂಟ್ ಶುಡ್ ಬಿ ಗಿವನ್ ಆನ್ ದ ಅವೈಲಬಿಲಿಟಿ ಆಫ್ ಫಂಡ್ಸ್ ಅಂತ, ಹಣ ಇದ್ದರೆ ಅಂತ. ಆದರೆ ಅದು ಕರ್ತವ್ಯವಾಗಿ ಕೊಡಬೇಕು ನಿಜವಾಗಿ. ಆದರೆ ನನ್ನ ಕೇಸು ತಾಂತ್ರಿಕವಾಗಿ ಜಯ ಗಳಿಸದಿದ್ದರೂ ತಾತ್ವಿಕವಾಗಿ ಜಯ ಆಯಿತು ಮತ್ತು ಸರ್ಕಾರ ಎಚ್ಚರ ಆಯಿತು. ಆಮೇಲೆ ಲೇಟ್ ಆಗಲಿಲ್ಲ. ಆ ಕಾಲದಲ್ಲಿ ಇಡೀ ಜಿಲ್ಲೆ ನಾನು ತಿರುಗಿದ್ದೇನೆ, ರಾಜ್ಯಕ್ಕೂ ಪ್ರವಾಸ ಮಾಡಿದೆ. ಶಿಕ್ಷಣ ಸಂಸ್ಥೆಗಳ ವಿರುದ್ಧ ನಮಗೆ ದೊಡ್ಡ ಹೋರಾಟದ ಸಮಸ್ಯೆ ಇಲ್ಲಿ ಬರಲಿಲ್ಲ. ಯಾಕಂದರೆ ಇಲ್ಲಿ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ಹಾಗೆ ಶೋಷಣೆ ಮಾಡೋದಿಲ್ಲ. ಒಂದು 2-3 ಜನ ಅಧ್ಯಾಪಕರಿಗೆ ಕೆಲವು ಅನ್ಯಾಯ ಆದದ್ದಕ್ಕೆಲ್ಲ ನಾವು ಹೋರಾಟ ಮಾಡಬೇಕಾಯಿತು. ನಾವು ಆ ಕಾಲೇಜಿನ ಹತ್ತಿರವೇ ಹೋಗಿ ಅವರ ಮನವೊಲಿಸುವ ಪ್ರಯತ್ನ ಮಾಡಿ ಶಾಸಕರ ಗಮನಕ್ಕೆ ತಂದು ನಾವು ಮಾಡಿದೆವು. ಅಧ್ಯಾಪಕರ ಸ್ಥಿತಿಯ ಉತ್ತಮೀಕರಣ, PUC ಶಿಕ್ಷಣದ ಸುಧಾರಣೆ ಬಗ್ಗೆ ನಮ್ಮ ಕೆಲವು ಹೋರಾಟ ಇತ್ತು. ಆದರೆ ಅದು ಆ ಪ್ರಮಾಣದಲ್ಲಿ ರೂಪುಗೊಳಿಸಲಿಕ್ಕೆ ನಮಗೆ ಆಗಲಿಲ್ಲ. ಯಾಕಂದರೆ ಅದಕ್ಕೆ ಎಲ್ಲರ ಬೆಂಬಲ ಬೇಕು. ಅದನ್ನು ನಾವು ಅದರಲ್ಲಿ ಕೂಡ ಹೆಜ್ಜೆ ಇಟ್ಟಿದ್ದೇವೆ ಎಂಬ ಸಮಾಧಾನ ನನಗೆ ಉಂಟು. ಮತ್ತು ಅದೇ ಪ್ರಮಾಣದಲ್ಲಿ ನಾವು ಮಾಡಬೇಕಾಗಿದ್ದ ಇನ್ನೊಂದು ಕೆಲಸ ಕೂಡ, ಶಿಕ್ಷಣ ವಿಭಾಗ ಇಲಾಖೆಗೆ ಅಷ್ಟು ಉಮೇದಿಲ್ಲದ್ರಿಂದ ಅದು ಮುಂದರಿಲಿಲ್ಲ. ನಾವೇ ಉಮೇದು ವಹಿಸಿ 1-2-3 ಕ್ಯಾಂಪ್ ಕೂಡ ಮಾಡಿದ್ದೇವೆ, ಎಜುಕೇಟಿಂಗ್ ದ ಟೀಚರ್ಸ್. ಶಿಕ್ಷಕ ಸತತವಾಗಿ ಹೊಸ ಮೆಥಡ್ಗಳನ್ನು ಕಲಿತಾ ಹೋಗಬೇಕಲ್ವ, ಅದಕ್ಕೆ ಮಾಡಿದೆವು. ಆದರೆ ಡಿಪಾರ್ಟ್ಮೆಂಟಲ್ಲಿ ಜನ ಇಲ್ಲ. 10 ಪೋಸ್ಟಿಗೆ 5 ಜನ ಇದ್ದರೆ ಅವರಾದರೂ ಏನು ಮಾಡ್ತಾರೆ? ಇದ್ದ ಶೋವನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗುವುದು. ಹಾಗೆ ಲ್ಯಾಬೊರೇಟರಿ ಇಕ್ವಿಪ್ಮೆಂಟ್ ಹೆಚ್ಚು ಮಾಡಬೇಕು, ಲೈಬ್ರರಿಯನ್ನು ಕೊಡಬೇಕು, PD ಗಳನ್ನು ಕೊಡಬೇಕು ಅಂತ ನಮ್ಮದಿತ್ತು. ಅದೆಲ್ಲ ಆಗ್ತಿತ್ತು. ಆದರೆ ನಾವು ಬೇಡ ಬಿಗಿನಿಂಗ್ ಅದರ ಮೇಲೆ ಸ್ವಲ್ಪ ಹೋರಾಟ ಮುಂದುವರೆದಿದೆ. ನಾನು ಹೇಳಬೇಕಾದ್ದು, ಶಿಕ್ಷಣ ಸಂಸ್ಥೆಗಳು ಯಾವಾಗಲೂ ನಮ್ಮನ್ನು ವಿರೋಧಿಗಳಂತ ಭಾವಿಸಲಿಲ್ಲ. ನಮ್ಮ ಬೆಸೆಂಟ್ ಸಂಸ್ಥೆ, ಉಳಿದ ಸಂಸ್ಥೆಗಳು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಒಬ್ಬರನ್ನು ನೆನಪಿಸಬೇಕು, ಫಾದರ್ ಬರ್ನಾರ್ಡ್, ಪ್ರಿನ್ಸಿಪಾಲ್, ಐಕಳ, ಕಿನ್ನಿಗೋಳಿ. ಅವರು ನಿಜವಾಗಿ ಸಂಘ ಆದ ಕೂಡಲೇ ಸಂಘಕ್ಕೆ ಒಂದು ರೀತಿ ಪ್ರಿನ್ಸಿಪಾಲು ಮ್ಯಾನೇಜ್ಮೆಂಟಿನ ಕಡೆ ಅದರಿಂದ ವಿರೋಧಿ ಅಲ್ವಾ. ಅವರಲ್ಲೇ ಮೀಟಿಂಗ್ ಮಾಡುವ ಅವಕಾಶ. ಮತ್ತು ಹೇಗೆ ಡಿಪಾರ್ಟ್ಮೆಂಟ್ ಅಂತ ಹೊರಾಟಬೇಕು ಅಂತ ಒಂದು ಸುಲಭದ ಕೆಲವು ಉಪಾಯಗಳನ್ನೆಲ್ಲ ಮಾಡಿ ಹೇಳಿ. ನೀವು ಹೋರಾಟದ ಭಾಷೆಯಲ್ಲಿ ಮಾತಾಡಬೇಡಿ, ನೈಸಾಗಿ ಹೀಗೆ ಹೇಳಿ, ಹಾಗೆ ಹೇಳಿ, ಹೀಗಲ್ವ ಹಾಗಲ್ವ ಹೇಳಿ. ವೆರಿ ಗುಡ್ ಸ್ಟ್ರಾಟಜಿಸ್ಟ್ ಫಾದರ್ ಅವರು ಬಹುಶಃ ಈಗ ಇಲ್ಲ, ಐ ಡೋಂಟ್ ನೋ. ಬರ್ನಾಡು, ಕೋಟದಲ್ಲಿ ನಮಗೆ ಸಿಕ್ಕಿದ ಬೆಂಬಲ, ಕಾರ್ಕಳದಲ್ಲಿ ಸಿಕ್ಕಿದ್ದು, ಸುಳ್ಯ, ಬೇರೆ ಬೇರೆ ಕಾಲೇಜುಗಳಲ್ಲಿ, ನಮ್ಮ ವೆಸೆಂಟು, ಕೆನರಾ ಪ್ರಿನ್ಸಿಪಾಲ್ಗಳು, ಶಂಕರ್ ಶೆಟ್ ಅಂತ ಪ್ರಿನ್ಸಿಪಾಲ್ರು ಆ್ಯಕ್ಟಿವ್ ಆಗಿ ನಮ್ಮೊಟ್ಟಿಗೆ ಭಾಗವಹಿಸಿದರು. ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ನಮಗೆ ಇದು ಮಾಡಲಿಲ್ಲ. ನಾನು ಪ್ರಿನ್ಸಿಪಾಲ್ ಆಗಿರುವಾಗಲೂ ಸಂಘದಲ್ಲಿ ಇದರ ಮೊದಲಿದ್ದ ನನ್ನ ಪ್ರಿನ್ಸಿಪಾಲ್ಗಳು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ವಿಚಿತ್ರ ಅಂದರೆ ಕೆಲವು ಸಲ ಹೋರಾಟ ಹೇಗಾಗ್ತದೆ ನೋಡಿ. ಪರೀಕ್ಷಾ ಶುಲ್ಕ ಹೆಚ್ಚು ಮಾಡುವ ನ್ಯಾಯವಾದ ನಿರ್ಧಾರ ಕೈಗೊಳ್ಳಿದೆ ಸರ್ಕಾರ. 20-25 ರೂಪಾಯಿ ಇದ್ದದ್ದು ಭಾಳ ವರ್ಷ ಇತ್ತು, 50-75 ಮಾಡಬೇಕು ಅಂತ ನೆಗೋಷಿಯೇಟ್ ಮಾಡಿ 65 ಮಾಡುವುದರಲ್ಲಿ ಇದ್ದರು. ಸ್ಕೂಲ್ ಫೀಸಿನ ಹೆಚ್ಚಿಸುವಿಕೆ, ಇದಕ್ಕೆ ವಿದ್ಯಾರ್ಥಿ ಶಿಕ್ಷಣ ಸಂಘಗಳನ್ನು ರಾಜಕೀಯ ಪಕ್ಷಗಳು ಎತ್ತಿ ಕಟ್ಟಿದರು. ನಾನೊಬ್ಬರು ರಾಜಕಾರಣಿ ಹತ್ರ ಕೇಳಿದೆ, ಹೌದಾ ಸ್ವಾಮಿ ನೀವೇನು ಹೇಳ್ತಾ ಇರೋದು, ಈಗ ಫೀಸ್ ಹೆಚ್ಚು ಮಾಡಬಾರ್ದು, ಎಕ್ಸಾಮ್ ಫೀಸ್ ಹೆಚ್ಚು ಮಾಡಬಾರ್ದು ಅಂತ ಹೇಳಿದರೆ ಪರ್ಯಾಯವಾಗಿ ನಮಗೆ ದುಡ್ಡು ಕೊಡಬಾರ್ದು ಅಂತ ನೀವು ಹೇಳಿದಾಗ ಆಗಲಿಲ್ವಾ ಅಂತ. 1 ರೂಪಾಯಿ ಇತ್ತು ನೋಡಿ ಪರ್ ಪೇಪರು ವ್ಯಾಲ್ಯೂಯೇಷನು, ಅದು 3 ಆಯಿತು 8 ಆಯಿತು, ಈಗ ಎಷ್ಟು ಉಂಟೋ ಗೊತ್ತಿಲ್ಲ ನನಗೆ, ಐಡಿಯಾ ಇಲ್ಲ. ಎಕ್ಸಾಮ್ ಫೀಸು ಹೆಚ್ಚು ಮಾಡಬಾರ್ದು ಅಂದರೆ ನಮಗೆ ಹಣ ಕೊಡಬಾರ್ದು ಅಂತ ನೀವು ಹೇಳಿದಾಗ ಆಗಲಿಲ್ವ ಹೇಳಿದೆ ನಾನು. ಅದು ಅವರಿಗೆ ಕೋಪ ಬಂತು. ಇಲ್ಲ, ಅದು ಇದ್ದ ಹಣದಲ್ಲಿ ಅಡ್ಜಸ್ಟ್ ಮಾಡಬೇಕು, ಕಲೆಕ್ಷನ್ ಕಡಿಮೆ ಮಾಡಬೇಕು, ಟ್ಯಾಕ್ಸ್ ಹಾಕಬಾರ್ದು, ಧರ್ಮಕ್ಕೆ ಕೊಡಬೇಕು. ಇದು ನೆಹರುವಿಯನ್ ಕಾಲದ ಒಂದು ಚಿಂತನೆ ನಮ್ಮ ತಲೆ ಮೇಲೆ ಕೂತಿದೆ. ಸರ್ಕಾರ ಯಾವುದೇ ಕಲೆಕ್ಷನ್ ಮಾಡಬಾರ್ದು ಜನರ ಹತ್ರ, ಟ್ಯಾಕ್ಸನ್ನು, ಅದು ಫೀಸ್ ಇರ್ಬೋದು ಟ್ಯಾಕ್ಸ್ ಇರ್ಬೋದು, ಹೆಚ್ಚು ಮಾಡಬಾರ್ದು, ಕೊಡುವುದನ್ನು ಹೆಚ್ಚು ಕೊಡಬೇಕು, ಧರ್ಮಕ್ಕೆ ಕೊಡಬೇಕು. ಅದು ಸಾಧ್ಯ ಇಲ್ಲ. ವರ್ಷಕ್ಕೆ ಎಷ್ಟು ರೂಪಾಯಿ ಖರ್ಚು ಮಾಡಿದ್ರಿ? ಎಕ್ಸಾಮ್ ಫೀಸ್ 25, 50, 100 ಕಟ್ಟಿದರೆ ಏನು ಸ್ವಾಮಿ? ನಾನು ಇದನ್ನು ಉದಾಹರಣೆ ಕೊಟ್ಟೆ, ಆಗಲೇ ಇತ್ತು ಅದು. ಮಸಾಲೆ ದೋಸೆಗೆ 10 ರೂಪಾಯಿ ಆಗಿದೆ, 2 ಮಸಾಲೆ ದೋಸೆದಲ್ಲೂ ನೀವು ಹೆಚ್ಚು ಕೊಡಬೇಕಾದ್ದು ಅಂತ. ಅರ್ಥ ಏನಂದರೆ, ಕೆಲವು ಸಲ ಇನ್ಅಡ್ವರ್ಟೆಂಟ್ಲಿ ವಿದ್ಯಾರ್ಥಿ ಸಂಘಟನೆಯ ರಾಜಕೀಯ ಸಂಘಟನೆ ನಾವು ಎದುರು ಹಾಕ್ಕೊಳ್ಬೇಕಾಗ್ತದೆ ಅಲ್ಲ. ನಮ್ಮ ನ್ಯಾಯ ಪಥ ಇರುವಾಗ ನನಗೆ ಅದು
ಬೇಸರ ಇಲ್ಲ. ಅಂಥ ಸಂಘರ್ಷ ಏನು ಒದಗಿ ಬರಲಿಲ್ಲ. ಸದಸ್ಯರು, ಸಂಸ್ಥೆಗಳು ತುಂಬ ನಮಗೆ ಸಹಾಯ ಮಾಡಿದೆ. ಸರ್ಕಾರಿ ವಿಭಾಗ ವೈಯಕ್ತಿಕವಾಗಿ ಸಾಧ್ಯ ಇರುವಲ್ಲಿ ಆಫೀಸರ್ಸ್ ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಹೋರಾಟ ಯಶಸ್ವಿ ಅಂತಲೇ ಒಂದು ಪ್ರಮಾಣದಲ್ಲಿ ನಾನು ಹೇಳಿ ಏನು. ನಾನು ಮತ್ತೆ ಒಂದು 6-8 ವರ್ಷದಲ್ಲಿ ಕೆಲಸ ಮಾಡಿದ ಮೇಲೆ ನಾನು ಬಿಟ್ಟೆ ಇದನ್ನು, ಮತ್ತೆ ನಾನು ಸಕ್ರಿಯ ಸಹಕಾರ ಕೊಟ್ಟಿದ್ದೇನೆ. ನಿಮ್ಮ ಈ ಅನುಭವಗಳನ್ನೆಲ್ಲ ಇಟ್ಟು ನಿಮ್ಮೊಂದು ಜೀವನದ ಬಗ್ಗೆ ಒಂದು ಆತ್ಮಕಥೆ, ಆ ಸ್ವರೂಪದ ಬರವಣಿಗೆ ಏನಾದರೂ ಮಾಡೋ ಉದ್ದೇಶ ಉಂಟಾ? ಒಂದು 6-8 ವರ್ಷ ಹಿಂದೆ ನಾನು ಶುರು ಮಾಡಬೇಕಿತ್ತು. ಐ ಫೀಲ್ ಇಟ್ ಈಸ್ ಲೇಟ್. ಒಂದು ಆತ್ಮಕಥೆಯ ಒಂದು ಸಮಸ್ಯೆ ಏನಂದರೆ ಅದು ಆಕ್ಷೇಪ ಕಥೆ, ಅನಾತ್ಮಕಥೆ, ಯಾರನ್ನು ಆಕ್ಷೇಪಿಸೋ ದೂರುವ ಕಥೆ ಆಗ್ತದೋ ಅಂತ ಒಂದು ಹೆದರಿಕೆ. ಆದರೆ ಹೌದು, ಮಾರ್ಗದರ್ಶಿಯಾದ ಕೆಲವು ವಿಷಯಗಳು ಆಗಬಹುದು, ಬರೀಬಹುದು. ನೇರ ಆತ್ಮಕಥೆ ಅಲ್ಲದರೂ ಅನುಭವ ಕಥನವಾಗಿ ಅದನ್ನು ಬರೀಬೇಕು ಅಂತಿದೆ. ನನ್ನ ಎಲಿಮೆಂಟ್ರಿ ದಿನಗಳ ಬಗ್ಗೆ ಸ್ವಲ್ಪ ಬರೆದಿದೆ ನಾನು ಒಂದು ನಮ್ಮ ಊರಿನ ಮ್ಯಾಗಝಿನ್ನಲ್ಲಿ. ಕಾರ್ಕಳದ ಭುವನೇಂದ್ರ ಕಾಲೇಜು, ವಿಜಯದ ದಿನಗಳು ಅಂತೆಲ್ಲ ಸಣ್ಣ ಸಣ್ಣ ಲೇಖನ ಬರೆದಿದೆ. ಯಾವುದೋ ಪತ್ರಿಕೆಯಲ್ಲಿ, ಆಮೇಲೆ ಅದು ನಿಂತು ಹೋಯ್ತು ಕಾಣ್ತದೆ. ನೀವೇನೋ ಪ್ರಾರಂಭಿಸಿದ? ಹೌದೌದು, ಅದು ಇವರದ್ದು, ಯಾರ್ದು, ಭಾಮಿನಿ ಅಂತೇನೋ ಪತ್ರಿಕೆ ಬರ್ತಾ ಇತ್ತು. ಭಾಮಿನಿ, ಅದು ಈ ನಮ್ಮ ಪ್ರಸಿದ್ಧ ಶೇಣಿಯವರ ಮೊಮ್ಮಗ ಮುರಳಿ ಶೇಣಿ ಬರೆದ ಆದರೆ ಭಾಮಿನಿ. ಅದರಲ್ಲಿ ಯಕ್ಷಗಾನದ ಆರಂಭದ ನನ್ನ ದಿನಗಳ 4 ಲೇಖನ ಬಂದಿತ್ತು. ಆ ಪತ್ರಿಕೆಯನ್ನು ಅವರು ಮುಂದುವರಿಸಲಿಲ್ಲ, ಕಾರಣ ವ್ಯಾವಸಾಯಿಕ ಕಾರಣದಿಂದ. ಹಾಗೆ ಕೆಲವು ಸಲ ಯಾರಾದರೂ ಒಂದು ಇಂಪೆಟಸ್ ಕೊಟ್ಟ, ಈಗ ನಿಮ್ಮ ಮಾತು ಕೂಡ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ನಿಂತು ನನಗೆ ನಾಳೆ ಅದು ವಿಮರ್ಶೆಯನ್ನು ಕೊಡಬಹುದು. ಆದರೆ ಒಂದು ದೃಷ್ಟಿಯಿಂದಲೂ ನಾನು ಬರೀಬೇಕು. ನನ್ನ ಸಹಕಲಾವಿದರು, ವೇದಿಕೆಗಳು ಅಪಾರವಾದ ಪ್ರೀತಿ ನನ್ನ ಮೇಲೆ ತೋರಿಸಿದೆ. ತುಂಬ ಜನರು ಬೆಂಬಲ ಕೊಟ್ಟಿದ್ದಾರೆ. ಅದನ್ನು ತೋರಿಸಲಿಕ್ಕಾದರೂ ಒಂದು 4 ಬರಹ ಬೇಕಲ್ಲ. ಐ ಶುಡ್ ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್. ಆ ದೃಷ್ಟಿಯಿಂದ ಈ ಮಾಧ್ಯಮವನ್ನು ಉಪಯೋಗಿಸಿಕೊಂಡು ಸಂಬಂಧಪಟ್ಟ ಎಲ್ಲರಿಗೆ ಕೃತಜ್ಞತೆ ಹೇಳೋದು ಕೂಡ ನನ್ನ ಒಂದು ಕರ್ತವ್ಯ ಅಂತ ಭಾವಿಸ್ತೇನೆ. ನೀವು ಹೇಳಿದ್ದನ್ನು ಸಾಧ್ಯವಾದರೆ ಮಾಡೋಣ. ಆದಷ್ಟು ಬೇಗ ನಿಮ್ಮ ಪುಸ್ತಕ ಬರಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಜೋಶಿ ಸರ್ ಅವರೇ, ಸುದೀರ್ಘವಾಗಿ ನಮ್ಮ ಆಕಾಶವಾಣಿಯ ವಿಶಿಷ್ಟ ಸಂದರ್ಶನಕ್ಕಾಗಿ ನೀವು ಮಾತಾಡಿದ್ದೀರಿ. ನೀವು ಕೆಲಸ ಮಾಡಿದ ಅನೇಕ ಕ್ಷೇತ್ರಗಳ ಬಗ್ಗೆ ಒಂದು ಅಧಿಕೃತವಾದ ತಿಳುವಳಿಕೆಯುಳ್ಳ ನೀವು 10 ಹಲವು ಕ್ಷೇತ್ರಗಳಲ್ಲಿ ನೀವು ಹೀಗೆ ವಿಸ್ತರಿಸಿಕೊಳ್ಳುವುದಕ್ಕೆ ನಿಮ್ಮ ಉದ್ಯೋಗ ಕ್ಷೇತ್ರವೂ ಕೂಡ ಒಂದು ಕಾರಣ. ಹಾಗಾಗಿ ಆ ಸಂಸ್ಥೆಯ ಬಗ್ಗೆ ನೀವು ಏನಾದರೂ ಹೇಳಲಿಕ್ಕೆ ಉಂಟಾ? ಉಂಟು. ಒಂದು ಏನಂದರೆ, ನಾನು ಅದೇ ನಮ್ಮ ಸಂಸ್ಥೆಯ ಬಗ್ಗೆ ಹೇಳಬೇಕು. ನನಗೆ ನೆಮ್ಮದಿ ಒಂದು ಉದ್ಯೋಗ ಕೊಟ್ಟ ನಮ್ಮ ಬೆಸೆಂಟ್ ಸಂಸ್ಥೆ. ನನ್ನ ಈ ಎಲ್ಲ ಚಟುವಟಿಕೆಗಳು ನಾ ಈಗ ಏನು ಮಾತಾಡಿದ್ದೇನೋ ಅದಕ್ಕೆ ಅದರ ಬಲ ಉಂಟು, ಕುಟುಂಬದ ಬಲ ಉಂಟು. ನಮ್ಮ ಸಂಸ್ಥೆ ನನಗೆ ಒಂದು ನಿಶ್ಚಿಂತೆ ಉದ್ಯೋಗ ಕೊಟ್ಟದ್ರಿಂದ ನಾನು ಪ್ರವರ್ತಿಸಲಿಕ್ಕೆ ಮಂಗಳೂರಿನಲ್ಲಿ ನಿಲ್ಲಲಿಕ್ಕೆ ಕಾರಣ ಆಯಿತು. ನಾನು ಇವತ್ತು ನಿಮ್ಮ ಮುಂದೆ ಈ ಸಂದರ್ಶನದಲ್ಲಿ ಮಾತಾಡೋದು ಹಿಂದೆ ಕೂಡ ನನ್ನ ಕುಟುಂಬದ, ಸಂಸ್ಥೆಯ, ಸಹೋದ್ಯೋಗಿಗಳ ಮತ್ತು ಅಪಾರವಾಗಿ ಪ್ರೀತಿಸಿದ ಸಹ ಕಲಾವಿದರು ಮತ್ತು ವಿಸ್ತಾರವಾದ ಪ್ರೇಕ್ಷಕ ವರ್ಗ, ಪೋಷಕ ವರ್ಗ, ಬಂಧು ವರ್ಗ ಎಲ್ಲ ಇದೆ. ಅದನ್ನು ಯಾವಾಗಲೂ ನೆನಪು ಮಾಡ್ತೇನೆ. ಅಂದರೆ ಒಂದು ಅಜ್ಞಾತವಾದ ಒಂದು ಕಾಡಿನ ಮಡಿಲಿನ ಗ್ರಾಮದಿಂದ ಎದ್ದು ಬಂದು ಪ್ರಪಂಚ ವಿಸ್ತಾರಕ್ಕೆ ತನ್ನನ್ನು ವಿಸ್ತರಿಸಿಕೊಂಡು ಭಾಳ ಸೊಗಸಾಗಿ ತಮ್ಮ ಅನುಭವಗಳನ್ನು, ಆ ಅನುಭವಗಳಿಂದ ಕ್ಷೇತ್ರಕ್ಕೆ ಆಗಬೇಕಾದ ಪ್ರಯೋಜನವನ್ನು, ವಿಮರ್ಶೆಯ ದೃಷ್ಟಿಕೋನವನ್ನು, ಕಲಾವಿದನ ಒಳತೋಟಿಗಳನ್ನು, ತನ್ನ ಒಡನಾಡಿಗಳನ್ನು ಎಲ್ಲವನ್ನು ನೀವು ಒಂದು ಬಹಳ ಸೊಗಸಾದ ಪಾಕವಾಗಿ ಈ ಸಂದರ್ಶನದಲ್ಲಿ ಮಾತಾಡಿದ್ದೀರಿ. ಅದಕ್ಕಾಗಿ ಆಕಾಶವಾಣಿಯ ಪರವಾಗಿಯೂ ವೈಯಕ್ತಿಕವಾಗಿಯೂ ನಿಮಗೆ ಹಾರ್ದಿಕವಾದ ಕೃತಜ್ಞತೆಗಳು. ಒಳ್ಳೆಯ ಸಂದರ್ಶನಕ್ಕಾಗಿ ಮತ್ತು ನನ್ನನ್ನು ಹತ್ತಿರದಿಂದ ಬಲ್ಲವರಾಗಿ, ನನ್ನ ಹಲವು ವರ್ಷದ ಸಹ ಕಲಾವಿದರಾಗಿ, ಲೇಖಕರಾಗಿ ಇದ್ದ ನೀವೇ ಸಂದರ್ಶನ ಮಾಡಿದ್ದು ನನಗೆ ಖುಷಿ ಆಯಿತು. ನಿಮಗೂ ಆಕಾಶವಾಣಿಗೂ ನನ್ನ ತುಂಬ ಧನ್ಯವಾದ ಮತ್ತು ಶುಭಾಶಯಗಳು. ನಮಸ್ಕಾರ ಸರ್. ಇದುವರೆಗೆ ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ 5ನೇ ಭಾಗ ಆಲಿಸಿದಿರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಗಾನ ವಿದ್ವಾಂಸರು, ಅರ್ಥಧಾರಿ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಎಂ ಪ್ರಭಾಕರ ಜೋಶಿ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ರಾಧಾಕೃಷ್ಣ ಕಲ್ಚಾರ್. ಮುಂದಿನ ಶುಕ್ರವಾರ ಮತ್ತೋರ್ವ ಪ್ರಮುಖ ವ್ಯಕ್ತಿಯೊಡನೆ ಸ್ಮೃತಿಧ್ವನಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.